ಸರ್ಕಾರದಿಂದ ದೇಶದ ರೈತರಿಗೆ ಗುಡ್ ನ್ಯೂಸ್. 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಕೊಡಲಾಗಿದೆ. ನಿನ್ನೆ ನಡೆದಂತಹ ಪ್ರಧಾನಿ ಮೋದಿ ನೇತೃತ್ವದ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಪ್ರಧಾನಿ ಮೋದಿ ರೈತ ಸ್ನೇಹಿ ಸರ್ಕಾರ ಅನ್ನೋ ಸಂದೇಶ. ಭತ್ತ, ರಾಗಿ, ಜೋಳ, ಬೇಳೆಕಾಳು ಸೇರಿದಂತೆ 14 ಬೆಳೆಗಳನ್ನು ಲಿಸ್ಟ್ ಔಟ್ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಭತ್ತ, ರಾಗಿ, ಜೋಳ, ಬೇಳೆಕಾಳುಗಳು ಸೇರಿದಂತೆ ಮುಂಗಾರು ಹಂಗಾಮಿನ 14 ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿದೆ. ಸೊ ಯಾವ್ಯಾವುದರ ಬೆಂಬಲ ಬೆಲೆ ಎಷ್ಟು ಅಂತ ಏರಿಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಒಂದು ಕಡೆ ಬೆಳೆಗಳು, ಮತ್ತೊಂದು ಕಡೆ MSP ಏನಿದೆ, ಮತ್ತೊಂದು ಕಡೆ ಏರಿಕೆಯಾದ ಮೊತ್ತ ಎಷ್ಟು ಅಂತ ನೋಡಿ. ಭತ್ತ 2300 ರೂಪಾಯಿ MSP ಇದೆ. ಏರಿಕೆ ಆಗಿರೋ ಬೆಂಬಲ ಬೆಲೆ 117 ರೂಪಾಯಿ. ಭತ್ತ ಗ್ರೇಡ್ ಎ 2320 ಇದ್ರೆ 117 ರೂಪಾಯಿ. ಇಲ್ಲೂ ಕೂಡ ಏರಿಕೆ ಮಾಡಲಾಗಿದೆ ಬೆಂಬಲ ಬೆಲೆ. ಜೋಳ 3371 ಇದೆ, ಇದಕ್ಕೆ 191 ರೂಪಾಯಿ ಏರಿಕೆ ಆಗಿದೆ. ನವಣೆ 2625 ಇದ್ರೆ 125 ರೂಪಾಯಿ ಹೆಚ್ಚಳ ಮಾಡಿದೆ ಏರಿಕೆಯ ಮೊತ್ತ. ಇನ್ನು ಮೆಕ್ಕೆಜೋಳ 2225 ಇದ್ರೆ 135 ರೂಪಾಯಿ ಏರಿಕೆಯಾಗಿದೆ. ತೊಗರಿಬೇಳೆ 7550 ರೂಪಾಯಿ ಇದ್ರೆ 550 ರೂಪಾಯಿ ಏರಿಕೆ ಮಾಡಲಾಗಿದೆ ಬೆಂಬಲ ಬೆಲೆ. ಹೆಸರುಬೇಳೆ 8682 ಇದ್ರೆ 124 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಕಡಲೆಕಾಯಿ 6783 ರೂಪಾಯಿ ಇದ್ರೆ 406 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಸೂರ್ಯಕಾಂತಿ 7280 MSP ಇದ್ರೆ 520 ರೂಪಾಯಿ ಹೆಚ್ಚಳ. ಸೋಯಾಬೀನ್ 4892 ಇದ್ರೆ 292 ರೂಪಾಯಿ ಹೆಚ್ಚಳ. ಎಳ್ಳು 9267 ಇದ್ರೆ 632 ರೂಪಾಯಿ ಹೆಚ್ಚಳ. ಹುಚ್ಚೆಳ್ಳು 8717 ಇದ್ರೆ 983 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಹತ್ತಿ ಸಾಧಾರಣ 7121 ರೂಪಾಯಿ MSP ಇದ್ರೆ ಇದಕ್ಕೆ 501 ರೂಪಾಯಿ ಹೆಚ್ಚಳ. ರಾಗಿ 7290 ರೂಪಾಯಿ MSP ಇದ್ರೆ ಹೆಚ್ಚಳ ಮಾಡಿರೋದು 444. ಸೊ ಈ ಮೂಲಕ MSP ಹೆಚ್ಚಳದ ನಿರ್ಧಾರದಿಂದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ರೂಪದಲ್ಲಿ ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿ ಕೊಟ್ಟಂತಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.